ಅಡಿಯೇನ್ ರಾಮಾನುಜದಾಸನ್. ರಾಮಾನುಜಾಚಾರ್ಯರ ಶಿಷ್ಯರಲ್ಲಿ ಕೂರತ್ತಾಳ್ವಾನ್ ಅಥವಾ ಕೂರೇಶ ಎಂಬುವರು ಬಹಳ ಮುಖ್ಯ ಶಿಷ್ಯರು. ಇವರು ಕಾಂಚೀಪುರದ ಹತ್ತಿರ ಇರುವ ಕೂರಂ ಅನ್ನೋ ಊರಿನಲ್ಲಿ ಜಮೀನ್ದಾರರ ಮನೆತನದಲ್ಲಿ ಹುಟ್ಟಿದವರು. ಬಹಳ ಶ್ರೀಮಂತರಾಗಿದ್ದು ಜನ ಕೂರೇಶ ಅನ್ನೋದು ಅವರಿಗೆ ಅನ್ವರ್ಥ ನಾಮವಾಗಿದೆ ಅಂತ ಹೇಳ್ತಾ ಇದ್ರು. ತಮಿಳಿನಲ್ಲಿ ಕೂರಂ ಅಂದರೆ ಐಶ್ವರ್ಯ ಅಂತ ಅರ್ಥ. ಶ್ರೀಮಂತಿಕೆಯ ಜೊತೆಯಲ್ಲೇ ದಾನಬುದ್ಧಿಯೂ ಹೆಚ್ಚಾಗಿದ್ದ ಇವರು ಪ್ರತಿದಿನವೂ ಮನೆಯಲ್ಲಿ ಅನ್ನ ಸಂತರ್ಪಣೆ ನಡೆಸ್ತಿದ್ರು. ಇವರದು ದೊಡ್ಡ ಮನೆಗೆ ತಕ್ಕ ಹಾಗೆ ದೊಡ್ಡ ಬಾಗಿಲು. ಆ ಬಾಗಿಲುಗಳಿಗೆ ಗಂಟೆಯನ್ನು ಅಳವಡಿಸಿದ್ರು. ಬೆಳಗ್ಗೆ ಬಾಗಿಲು ತೆರೆದ್ರೆ ಮತ್ತೆ ನಡುರಾತ್ರಿನೇ ಬಾಗಿಲು ಹಾಕ್ತಾ ಇದ್ದಿದ್ದು. ಅಲ್ಲಿವರೆಗೂ ಯಾರು ಬಂದರೂ ಅವರಿಗೆ ಅನ್ನ ಸಂತರ್ಪಣೆ ನಡೀತಿತ್ತು. ಅಂದಿನ ಕಾಲಘಟ್ಟದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕಾಲುನಡಿಗೆಯಲ್ಲೇ ಪ್ರಯಾಣಿಸುತ್ತಿದ್ದರಿಂದ ಸಂಜೆ ಕತ್ತಲೆ ಕವಿದ ನಂತರ ಯಾರೂ ಪ್ರಯಾಣ ಮುಂದುವರಿಸ್ತಾ ಇರಲಿಲ್ಲ. ಹಾಗಾಗಿ ರಾತ್ರಿ ಓಡಾಡೋರು ಯಾರೂ ಇಲ್ಲದೇ ಇದ್ದರೂ ಕೂಡ ಯಾರಾದರೂ ಬಂದರೆ ಅಂತ ಬಾಗಿಲನ್ನು ತಡವಾಗಿ ಹಾಕ್ತಿದ್ರು. ಅಷ್ಟೊಂದು ಧಾರಾಳವಾಗಿ ಅನ್ನ ಸಂತರ್ಪಣೆ ಮಾಡ್ತಾಯಿದ್ರು. ಆ ಊರಿಗೆ ಬಂದ ಯಾರೂ ಊಟಕ್ಕೆ ಯೋಚನೆ ಮಾಡಬೇಕಾಗಿರಲಿಲ್ಲ. ಕೂರತ್ತಾಳ್ವಾನ್ ಬರೀ ಶ್ರೀಮಂತರಷ್ಟೇ ಅಲ್ಲ, ವಿದ್ಯಾವಂತರೂ ಹೌದು. ಅವರಿಗೆ ಯಾವುದನ್ನಾದರೂ ಒಮ್ಮೆ ಓದಿದರೆ ಅಚ್ಚು ಹಾಕಿದ ಹಾಗೆ ನೆನಪಲ್ಲಿ ಉಳಿದು ಬಿಡ್ತಿತ್ತು. ಏಕಸಂಧಿಗ್ರಾಹಿ. ಕೂರತ್ತಾಳ್ವಾನ್ ಒಮ್ಮೆ ಯಾವುದೋ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗಿರ್ತಾರೆ. ಅವ್ರ ಜೊತೆ ಕೆಲವು ಮಂದಿ ಕೆಲಸಗಾರರು ಹೋಗಿರ್ತಾರೆ. ಶ್ರೀಮಂತರ ಹಿಂದೆ ಜನ ಹೋಗೋದು ಸಹಜವೇ ಅಲ್ವಾ? ರಾತ್ರಿ ಹಿಂತಿರುಗಿ ಬರುವಾಗ ಸ್ವಲ್ಪ ದಣಿವಾರಿಸ್ಕೊಳ್ಳೋದಕ್ಕೆ ಅಂತ ಒಂದು ಮನೆ ಮುಂದೆ ಕೂರ್ತಾರೆ. ಆಗ ಆ ಮನೆಯ ಯಜಮಾನ ಹಾಗೂ ಯಜಮಾನಿ ಆತ್ಮಹತ್ಯೆ ಮಾಡಿಕೊಳ್ಳೋದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಕೂರತ್ತಾಳ್ವಾನ್ ಅವರ ಕಿವಿಗೆ ಈ ವಿಷಯ ಬೀಳತ್ತೆ. ಹೇಗಾದರೂ ಇವರನ್ನು ಉಳಿಸ್ಬೇಕು ಅಂತ ಯೋಚಿಸಿ ತಮ್ಮ ಜೊತೆ ಬಂದಿದ್ದವರಲ್ಲಿ ಇಬ್ಬರನ್ನ ಅಲ್ಲೇ ಇರೋ ಹಾಗೆ ಹೇಳಿ ಆ ಮನೆಯವರು ಆತ್ಮಹತ್ಯೆ ಮಾಡಿಕೊಳ್ಳದಂತೆ ನೋಡ್ಕೋಬೇಕು ಅಂತಾನೂ ಹೇಳಿ ಆ ಮನೆಯವರನ್ನು ಕರೆದು, ತಮ್ಮ ಜೊತೆಗಾರರು ಈ ರಾತ್ರಿ ನಿಮ್ಮ ಮನೆಯ ಜಗಲಿ ಮೇಲೆ ಮಲಗಿರ್ತಾರೆ, ದಯಮಾಡಿ ಅಪ್ಪಣೆ ಕೊಡಿ ಅಂತ ಕೇಳಿ ಅವರಿಂದ ಒಪ್ಪಿಗೆ ಪಡೆದು ತಾವು ಮನೆಗೆ ಮರಳುತ್ತಾರೆ. ಆ ದಂಪತಿಗಳು, ಇಂದು ಅತಿಥಿಗಳು ಇರೋದ್ರಿಂದ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋ ಯೋಚನೆನ ಮಾರನೇ ದಿನಕ್ಕೆ ಮುಂದೂಡಿ ಬಿಡೋಣ ಅಂತ ಮಾತಾಡಿಕೊಂಡು ಮಲಕ್ಕೋತಾರೆ. ಮರುದಿನ ಏಳೋ ವೇಳೆಗೆ ಇನ್ನಿಬ್ಬರು ಬಂದು ಕೂರತ್ತಾಳ್ವಾನ್ ಅವರು ನಿಮ್ಮನ್ನು ಕರೀತಿದ್ದಾರೆ ಅಂತ ಹೇಳ್ತಾರೆ. ಆ ದಂಪತಿಗಳಿಗೆ ಹೆದರಿಕೆ ಆಗುತ್ತೆ. ಯಾಕೆ, ನಾವೇನಾದ್ರು ತಪ್ಪು ಮಾಡಿದ್ದೀವಾ ಅಂತ ಯೋಚಿಸ್ತಾರೆ. ಊರಿಗೆ ಶ್ರೀಮಂತರು ಸಾಮಾನ್ಯರನ್ನು ಬನ್ನಿ ಅಂತ ಕರೆದಾಗ ಯಾರಿಗಾದರೂ ಆ ರೀತಿ ಭಯ ಬರೋದು ಸಹಜವೇ ಸರಿ. ಕೂರತ್ತಾಳ್ವಾನ್ ಅವರ ಮನೆಗೆ ಹೋಗಿ ಅವರನ್ನು ಭೇಟಿ ಮಾಡ್ತಾರೆ. ಕೂರತ್ತಾಳ್ವಾನ್ ಆ ದಂಪತಿಗಳಿಗೆ ಹಿಂದಿನ ದಿನ ಅವರ ಮನೆಗೆ ಬಂದದ್ದು ನಾನೇ ಅಂತ ಹೇಳಿ ಅವರು ಮಾತಾಡ್ತಿದ್ದ ವಿಷಯವನ್ನೆಲ್ಲ ಕೇಳಿಸ್ಕೊಂಡಿದ್ದಾಗ್ಯೂ ಅವ್ರು ಯಾಕೆ ಆತ್ಮಹತ್ಯೆ ಯೋಚನೆ ಮಾಡ್ತಿದ್ರು ಅಂತ ಕೇಳ್ತಾರೆ. ಆಗ ಆ ದಂಪತಿಗಳು ನಮಗೆ ಬಂದಿರೋ ಕಷ್ಟ ಪರಿಹಾರವೇ ಇಲ್ಲದ್ದು ಅಂತ ಹೇಳಿ ಸುಮ್ಮನಾಗ್ತಾರೆ. ಕೂರತ್ತಾಳ್ವಾನ್ ಯಾವ ಕಷ್ಟವಾದರೂ ಅದಕ್ಕೆ ಒಂದು ಪರಿಹಾರ ಇರುತ್ತೆ, ಅನುಮಾನ ಇಲ್ಲದೆ ಹೇಳಿ ಅಂದಾಗ ಅವರು, ನಮಗೆ ಒಬ್ಬಳೇ ಮಗಳು, ಅವಳಿಗೆ ಮದುವೆ ವಯಸ್ಸಾಗಿದೆ, ಆದರೆ ಅವಳಿಗೆ ಮದುವೆ ಮಾಡೋದಕ್ಕೆ ನಮ್ಮ ಕೈಲಿ ಸಾಧ್ಯವಿಲ್ಲ ಅಂತ ಹೇಳಿ ಅಳ್ತಾರೆ. ಕೂರತ್ತಾಳ್ವಾನ್, ಮದುವೆ ಮಾಡೋದಕ್ಕೆ ಹಣ ಇಲ್ವಾ ಅಂತ ಕೇಳಿದಾಗ, ಹಣ ಇಲ್ಲದೆ ಇದ್ದರೆ ನಿಮ್ಮಂತಹ ದಾನಿಗಳಿಂದ ಬೇಡಿ ಮದುವೆ ಮಾಡ್ತಿದ್ವಿ, ಆದರೆ ನಮ್ಮ ಮಗಳ ಜಾತಕದಲ್ಲಿ ಅವಳನ್ನು ಮದುವೆಯಾಗುವ ವರ ಅವಳೊಡನೆ ಶಾರೀರಿಕ ಸಂಬಂಧ ಹೊಂದಿದೊಡನೆ ಸತ್ತೋಗ್ತಾನೆ ಅಂತ ಇದೆ, ಹಾಗಾಗಿ ಅವಳಿಗೆ ಮದುವೆ ಮಾಡೋದಕ್ಕೆ ಸಾಧ್ಯವಿಲ್ಲವಾಗಿದೆ ಅಂತ ಹೇಳ್ತಾರೆ. ಕನ್ಯಾಸರೆ ಬಿಡಿಸಿಕೊಳ್ಳದ ಕಾರಣ ನಮಗೆ ಸದ್ಗತಿಯಂತೂ ಸಿಗೋದಿಲ್ಲ, ಹೀಗೆ ನಿತ್ಯ ಅವಳನ್ನು ನೋಡ್ತಾ ವ್ಯಸನ ಪಡೋದಕ್ಕಿಂತ ಸಾಯೋದೇ ಉತ್ತಮ ಅಂತ ಹೇಳಿ ಆತ್ಮಹತ್ಯೆಯ ನಿರ್ಧಾರ ಮಾಡಿದ್ವು ಅಂತ ಹೇಳ್ತಾರೆ. ಆಗ ಕೂರತ್ತಾಳ್ವಾನ್, ಅಯ್ಯೋ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಅಷ್ಟು ದೊಡ್ಡ ತೀರ್ಮಾನ ಮಾಡಿದ್ರಿ, ನಿಮ್ಮ ಮಗಳನ್ನ ನಾನು ಮದುವೆ ಆಗ್ತೀನಿ, ನಿಮ್ಮ ಕನ್ಯಾಸರೆ ಬಿಡಿಸ್ತೀನಿ ಅಂತ ಹೇಳ್ತಾರೆ. ಆ ದಂಪತಿಗಳು, ಖಂಡಿತ ಬೇಡ, ನಿಮ್ಮಂತಹ ದಾನಿಗಳು ಪರೋಪಕಾರಿಗಳು 100 ಕಾಲ ಚೆನ್ನಾಗಿರಬೇಕು, ನಿಮ್ಮ ಸಾವಿಗೆ ಕಾರಣವಾಗುವ ಈ ಮದುವೆ ಬೇಡವೇ ಬೇಡ ಅಂತಾರೆ.
ಆಗ ಕೂರತ್ತಾಳ್ವಾನ್, ಹೆದರಬೇಡಿ, ನಾನು ನಿಮ್ಮ ಮಗಳನ್ನು ಮದುವೆ ಮಾಡ್ಕೋತೀನಿ, ಆದರೆ ಅವಳ ಜೊತೆ ಯಾವುದೇ ಶಾರೀರಿಕ ಸಂಬಂಧ ಇಟ್ಕೊಳ್ಳೋದಿಲ್ಲ, ಹಾಗೇ ಜೀವನ ನಡೆಸ್ತೀನಿ, ಯಾವುದೇ ಭಯ ಇಲ್ಲದೆ ಮದುವೆ ಮಾಡಿಕೊಡಿ ಅಂತ ಹೇಳಿ ಆಂಡಾಳ್ ಅನ್ನೋ ಹೆಸರಿನ ಆ ಕನ್ಯೆಯನ್ನು ಮದುವೆ ಆಗ್ತಾರೆ. ಆಂಡಾಳ್ ಸಹ ಕೂರತ್ತಾಳ್ವಾನ್ರವರಿಗೆ ಸರಿಯಾದ ಜೋಡಿ ಅನ್ನೋ ಹಾಗೆ ಅವರ ಎಲ್ಲ ಧರ್ಮ ಕಾರ್ಯಗಳಲ್ಲೂ ಜೊತೆಯಾಗಿದ್ದು ದಾನ ಧರ್ಮಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಹೀಗಿರುವಾಗ ಒಮ್ಮೆ ಕಾಂಚೀಪುರದ ದೇವಸ್ಥಾನದಲ್ಲಿ ದೇವರು ಮತ್ತು ಪೆರುಂದೇವಿ ತಾಯಾರ್ ಮಾತಾಡ್ತಾ ಕೂತಿರೋ ಸಮಯದಲ್ಲಿ ಗಂಟೆಯ ಶಬ್ದ ಕೇಳುತ್ತೆ. ಪೆರುಂದೇವಿ ತಾಯಾರ್ ದೇವರನ್ನ ಏನಿದು ಗಂಟೆ ಶಬ್ದ ಅಂತ ಕೇಳಿದಾಗ ದೇವರು ಕೂರತ್ತಾಳ್ವಾನವರ ಮನೆ ಬಾಗಿಲು ಮುಚ್ಚಿದ್ರು ಅಂತ ಕಾಣಿಸುತ್ತೆ, ಆ ಗಂಟೆ ಶಬ್ದ ಅಂತ ಹೇಳ್ತಾರೆ. ಹಾಗೆ ಅವರ ತದಿಯಾರಾಧನೆ ಬಗ್ಗೆ ಕೂಡ ಹೇಳ್ತಾರೆ. ಆಗ ತಾಯಿ, ಹೌದೇ, ಅವರು ಅಷ್ಟೊಂದು ಶ್ರೀಮಂತರೇ ಅಂತ ಕೇಳ್ತಾರೆ. ಮರುದಿನ ಈ ವಿಷಯ ಕೂರತ್ತಾಳ್ವಾನವರಿಗೆ ತಿಳಿಯುತ್ತೆ. ಕೂರತ್ತಾಳ್ವಾನವರು, ನನ್ನನ್ನು ಗುರುತಿಸೋದಕ್ಕೆ ನನ್ನ ಭಕ್ತಿ ಕಾರಣವಾಗಬೇಕೇ ವಿನಃ ಶ್ರೀಮಂತಿಕೆ ಅಲ್ಲ, ಈ ಶ್ರೀಮಂತಿಕೆ ನನಗೆ ಖಂಡಿತ ಬೇಡ ಅಂತ ತೀರ್ಮಾನಿಸಿ ತಮಗೆ ಸೇರಿದ್ದ ಎಲ್ಲ ವಸ್ತುಗಳನ್ನು ದಾನ ಮಾಡಿಬಿಟ್ಟು ಬರೀ ಕೈಯಲ್ಲಿ ಕಾಂಚೀಪುರದಲ್ಲಿ ಇದ್ದ ರಾಮಾನುಜರಿಗೆ ಶಿಷ್ಯರಾಗಲು ಪತ್ನಿ ಸಮೇತ ಹೊರಟು ಬಿಡ್ತಾರೆ. ದಾರಿಯಲ್ಲಿ ಪತ್ನಿಯ ಮುಖಭಾವದಿಂದಲೇ ಅವರು ಏನನ್ನೋ ತಂದಿದ್ದಾರೆ ಅಂತ ತಿಳಿದುಕೊಂಡು ಪತ್ನಿನ ಪ್ರಶ್ನಿಸ್ತಾರೆ. ಆಗ ಆಕೆ, ನಿಮಗಾಗಿ ಒಂದು ಚಿನ್ನದ ಬಟ್ಟಲು ತಂದಿದ್ದೀನಿ, ನಿಮಗೆ ಊಟ ಮಾಡೋಕ್ಕೆ ಬೇಕಲ್ವಾ, ಅದಕ್ಕೋಸ್ಕರ ಒಂದೇ ಒಂದು ಬಟ್ಟಲು ತಂದಿದ್ದೀನಿ ಅಂತಾರೆ. ನೋಡು, ಅದಕ್ಕೆ ನಿನ್ನ ಮುಖದಲ್ಲಿ ಭಯ ಕಾಣಿಸ್ತಾ ಇದೆ, ನಿನಗೆ ಅದನ್ನು ಅಪಹರಿಸೋದಕ್ಕೆ ಅಂತ ಯಾರಾದರೂ ಬರಬಹುದು ಅನ್ನೋ ಭಯ ಇದೆ. ನಮಗೆ ಯಾವ ಚಿಂತೆನೂ ಇಲ್ಲದೆ ಇರಬೇಕು ಅಂತಂದರೆ ಆ ಭಗವಂತನ ಧ್ಯಾನ ಮಾಡೋ ಆಸೆ ಮಾತ್ರ ಇರಬೇಕು, ಬೇರೆ ಯಾವ ವಸ್ತುಗಳ ಮೇಲೂ ಆಸೆ ಇರಬಾರ್ದು ಅಂತ ಹೇಳಿ ಆ ಬಟ್ಟಲನ್ನು ಎಸೆದು ಮುಂದಕ್ಕೆ ಹೋಗ್ತಾರೆ. ಅಲ್ಲಿಂದ ಕಾಂಚೀಪುರಕ್ಕೆ ಬಂದು ರಾಮಾನುಜರಲ್ಲಿ ಶಿಷ್ಯರಾಗಿ ಶರಣಾಗ್ತಾರೆ. ಪತಿ ಪತ್ನಿ ಇಬ್ಬರು ರಾಮಾನುಜರೇ ಪ್ರತ್ಯಕ್ಷ ದೇವರು ಅಂತ ತಿಳ್ಕೊಂಡು ಅವರ ಸೇವೆ ಮಾಡ್ತಿರ್ತಾರೆ. ಕೂರತ್ತಾಳ್ವಾನ್ ಏಕಸಂಧಿಗ್ರಾಹಿ, ಅದರಿಂದಲೇ ರಾಮಾನುಜರು ಅವರ ಸಹಾಯದಿಂದ ಶ್ರೀಭಾಷ್ಯವನ್ನು ಬರೆಯೋದಕ್ಕೆ ಸಾಧ್ಯ ಆದದ್ದು. ಶ್ರೀಭಾಷ್ಯವನ್ನು ರಾಮಾನುಜರು ಹೇಳ್ತಾ ಹೋಗ್ತಾರೆ, ಕೂರತ್ತಾಳ್ವಾನ್ ಬರ್ಕೊಳ್ತಾ ಹೋಗ್ತಾರೆ. ಶ್ರೀಭಾಷ್ಯ ಬರೆಯೋವಾಗ ರಾಮಾನುಜರು ತಾವು ಹೇಳಿದ ವಿಷಯದಲ್ಲಿ ಏನಾದರೂ ಸರಿ ಇಲ್ಲ ಅನಿಸಿದ್ರೆ ನೀವು ಬರೆಯೋದನ್ನು ನಿಲ್ಲಿಸ್ಬಿಡಬೇಕು, ಮತ್ತೆ ಅದನ್ನು ನನಗೆ ಆಗಲೇ ಹೇಳಬೇಕು ಅಂತ ಕೂರತ್ತಾಳ್ವಾನ್ ಅವರಿಗೆ ಹೇಳಿರ್ತಾರೆ. ಹಾಗೆ ಬರವಣಿಗೆ ಸಾಕ್ತಾ ಇದ್ದಾಗ ಒಂದು ಕಡೆ ಕೂರತ್ತಾಳ್ವಾನ್ ಅವರಿಗೆ ರಾಮಾನುಜರು ಹೇಳಿದ್ದು ಸರಿಯಲ್ಲ ಅನಿಸಿ ಅದನ್ನು ಹೇಳ್ತಾರೆ. ಆದರೆ ವಿಷಯದಲ್ಲಿ ಪೂರ್ಣವಾಗಿ ಮುಳುಗೋಗಿದ್ದ ರಾಮಾನುಜರಿಗೆ ಅವರು ಹೇಳಿದ್ದು ಕೇಳಿಸೋದೇ ಇಲ್ಲ. ಆಗ ಕೂರತ್ತಾಳ್ವಾನ್ ಬರೆಯೋದನ್ನು ನಿಲ್ಲಿಸ್ಬಿಡ್ತಾರೆ. ಸ್ವಲ್ಪ ಸಮಯದ ನಂತರ ಎಚ್ಚೆತ್ತ ರಾಮಾನುಜರು ಕೂರತ್ತಾಳ್ವಾನ್ ಬರಿತಾ ಇಲ್ಲ ಅನ್ನೋದನ್ನು ನೋಡಿ ಕೋಪ ಬಂದ್ಬಿಡುತ್ತೆ. ಕಾಲಿನಿಂದ ಅವರನ್ನು ಒದ್ದು, ಈ ಭಾಷ್ಯ ನನಗೆ ಬೇಡ, ನೀವೇ ಬರ್ಕೊಳ್ಳಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಸುತ್ತಲಿದ್ದ ಶಿಷ್ಯರು ಗಾಬರಿಯಾಗಿ ಕೂರತ್ತಾಳ್ವಾನ್ ಅವರನ್ನು ಸಂತೈಸೋದಕ್ಕೆ ಅಂತ ಬಂದಾಗ ಅವರು, ನಾನು ಗುರುಗಳ ಸ್ವತ್ತು, ಅವರು ಏನು ಬೇಕಾದರೂ ಮಾಡಬಹುದು, ಇದರಿಂದ ನನಗೆ ಯಾವ ಬೇಜಾರೂ ಇಲ್ಲ ಅಂತ ಹೇಳ್ತಾರೆ. ಕೋಪ ಕಮ್ಮಿ ಆದಮೇಲೆ ರಾಮಾನುಜರು ಕೂರತ್ತಾಳ್ವಾನ್ ಅವರು ಹೇಳಿದ್ದು ಸರಿ ಅನಿಸಿ ಅವರಿಗೆ ತಾವು ಬರೆಯೋದನ್ನು ನಿಲ್ಲಿಸಿ ಅಂತ ಹೇಳಿದ್ದೆ ಅನ್ನೋದನ್ನು ನೆನೆಸ್ಕೊಂಡು ಕೂರತ್ತಾಳ್ವಾನ್ ಅವರ ಹತ್ರ ಕ್ಷಮೆ ಕೇಳ್ತಾರೆ. ಆಗ ಕೂರತ್ತಾಳ್ವಾನ್ ಅವರು, ನಿಮ್ಮಿಂದ ಯಾವುದೇ ಅಕಾರ್ಯ ನಡೆದಿಲ್ಲ, ಗುರುಪಾದ ಸ್ಪರ್ಶ ಅನುಗ್ರಹ ಸ್ವರೂಪ ಅಲ್ವೇ ಅಂತ ಕೇಳ್ತಾರೆ. ಕೂರತ್ತಾಳ್ವಾನ್ ಅವರಿಗೆ ಅಷ್ಟು ಗುರುಭಕ್ತಿ. ಕೂರತ್ತಾಳ್ವಾನ್ ಅವರು ಪ್ರತಿದಿನ ಭಿಕ್ಷಾಟನೆಯಿಂದ ಜೀವನ ನಡೆಸ್ತಾ ಇರ್ತಾರೆ. ಅಂದಿನ ದಿನಕ್ಕೆ ಬೇಕಾದಷ್ಟು ಸಿಕ್ಕಿದ ತಕ್ಷಣ ಭಿಕ್ಷಾಟನೆಯನ್ನು ನಿಲ್ಲಿಸಿಬಿಡ್ತಿದ್ರು. ಆ ದಿನ ಕಳೆದು ಮರುದಿನ ಮತ್ತೆ ಭಿಕ್ಷಕ್ಕೆ ಹೋಗಬೇಕಾಗ್ತಿತ್ತು. ಸಂಗ್ರಹಿಸಿ ಇಡುವ ಪದ್ಧತಿಯೇ ಇರಲಿಲ್ಲ. ಹಾಗಾಗಿ ಭಿಕ್ಷಾಟನೆಗೆ ಹೋದರೆ ಉಂಟು, ಇಲ್ಲದಿದ್ದರೆ ಉಪವಾಸವೇ ಗತಿ ಅನ್ನೋ ಹಾಗಿತ್ತು. ಇದನ್ನು ಅಹನ್ಯಹನಿ ಕಾಲಕ್ಷೇಪ ಅಂತ ಕರೀತಾರೆ. ಒಮ್ಮೆ ಜೋರಾಗಿ ಮಳೆ ಬಂದು ಭಿಕ್ಷಾಟನೆಗೆ ಹೋಗೋಕ್ಕೆ ಸಾಧ್ಯವಾಗಿರಲ್ಲ. ಮಳೆ ನಿಲ್ಲೋ ವೇಳೆಗೆ ಭಿಕ್ಷಾಟನೆಯ ಸಮಯ ಮುಗಿದೋಗಿರುತ್ತೆ. ಮನೆಯಲ್ಲೇ ಇದ್ದ ಒಂದು ಹಣ್ಣನ್ನು ದೇವರಿಗೆ ನಿವೇದನೆ ಮಾಡಿ ಇಬ್ಬರು ಅದನ್ನೇ ತಿಂತಾರೆ.
ರಾತ್ರಿಗೆ ಏನೂ ಇಲ್ಲದೆ ಉಪವಾಸ ಮಲಗ್ತಾರೆ. ಆಂಡಾಳ್ ಅವರಿಗೆ ಪತಿ ಉಪವಾಸ ಮಲಗೋದನ್ನು ನೋಡೋದಕ್ಕೆ ಕಷ್ಟ ಆಗುತ್ತೆ. ಅವರಿಗೆ ನಿದ್ದೆನೇ ಹತ್ತೋದಿಲ್ಲ. ನಡು ರಾತ್ರಿ ದೇವರಿಗೆ ಪೆರಿಯ ಅವಸರಂ ಅಂತ ಕ್ಷೀರಾನ್ನ ಪ್ರಸಾದ ನೈವೇದ್ಯಕ್ಕೆ ಇಟ್ಟು ಘಂಟಾನಾದ ಮಾಡ್ತಾರೆ. ಅದನ್ನು ಕೇಳಿದ ಆಂಡಾಳವರು, ನಿನ್ನ ಭಕ್ತ ಇಲ್ಲಿ ಉಪವಾಸ ಮಲಗಿರೋವಾಗ ನಿನಗೆ ಮಾತ್ರ ದಿವ್ಯ ನೈವೇದ್ಯ, ನಿತ್ಯ ಉಪಾದಾನ ನಡೆಸೋದು, ಮಳೆ ಕಷ್ಟ ಉಪವಾಸ ಇದ್ಯಾವುದೂ ನಿನಗಿಲ್ಲ ಅಂತ ಯೋಚಿಸ್ತಾರೆ. ಇದನ್ನು ಅರಿತ ದೇವರು ಅಡುಗೆ ಮನೆಯ ಅಧಿಕಾರಿ ಉತ್ತಮನಂಬಿಯ ಕನಸಿನಲ್ಲಿ ಬಂದು, ಇಂದು ಕೂರತ್ತಾಳ್ವಾನ್ ಉಪವಾಸ ಮಲಗಿದ್ದಾರೆ, ಈ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಕೊಟ್ಟು ಬನ್ನಿ ಅಂತ ಹೇಳ್ತಾನೆ. ಉತ್ತಮನಂಬಿಗಳು ಎಚ್ಚೆತ್ತು ಕೂಡಲೇ ಪ್ರಸಾದವನ್ನು ತಲೆ ಮೇಲೆ ಹೊತ್ಕೊಂಡು ಕೂರತ್ತಾಳ್ವಾನ್ ಅವರ ಮನೆಗೆ ಬರ್ತಾರೆ. ಕೂರತ್ತಾಳ್ವಾನ್ ಅವರಿಗೆ ಪ್ರಸಾದ ಕೊಟ್ಟು ದೇವರ ಆಜ್ಞೆ ತಿಳಿಸ್ತಾರೆ. ಆದರೆ ಕೂರತ್ತಾಳ್ವಾನ್ ಅವರು, ದೇವರು ನಮಗೆ ಬೇಕಾದದ್ದನ್ನೆಲ್ಲ ಕೊಟ್ಟಿದ್ದಾನೆ, ಇನ್ನು ಈಗ ಪೂರ್ತಿ ಪ್ರಸಾದವನ್ನು ನಾನೇ ತಿನ್ನೋದು ಸರಿಯಲ್ಲ, ದೇವರ ಆಜ್ಞೆಯಂತೆ 2 ತುತ್ತು ಮಾತ್ರ ತೆಗೆದುಕೋತೀನಿ, ಮಿಕ್ಕಿದ್ದನ್ನು ವಿನಿಯೋಗ ಮಾಡಿಬಿಡಿ ಅಂತ ಹೇಳಿ 2 ತುತ್ತು ತೆಗೆದುಕೊಳ್ತಾರೆ. ಪ್ರಸಾದವನ್ನು ಗಂಡ ಹೆಂಡತಿ ಇಬ್ಬರು ತಿಂತಾರೆ. ತಿನ್ನೋವಾಗ ಕೂರತ್ತಾಳ್ವಾನ್ ಅವರು ಹೆಂಡತಿನ, ನೀನು ಮನಸ್ಸಲ್ಲಿ ಏನಾದರೂ ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಆಂಡಾಳ್ ತಾವು ಚಿಂತಿಸ್ತಾ ಇದ್ದ ವಿಷಯ ಹೇಳ್ತಾರೆ. ಕೂರತ್ತಾಳ್ವಾನ್, ಅದು ತಪ್ಪಲ್ವಾ ಅಂದಾಗ, ನಿಮ್ಮ ದೇವರು ದಿವ್ಯ ಪ್ರಸಾದ ತಿಂತಾ ಇರುವಾಗ ನನ್ನ ದೇವರು ಉಪವಾಸ ಇದ್ದರೆ ಅದು ಮಾತ್ರ ಸರಿನಾ ಅಂತ ಕೇಳ್ತಾರೆ. ಕೂರತ್ತಾಳ್ವಾನ್ ಆಂಡಾಳವರ ಪತಿಭಕ್ತಿಗೆ ಮೆಚ್ಕೋತಾರೆ. ಆ ರಾತ್ರಿ ದೇವರು ಕೂರತ್ತಾಳ್ವಾನ್ ಅವರ ಕನಸಲ್ಲಿ ಬಂದು, ಇಂದು ನೀವು ತಿಂದ 2 ತುತ್ತು ಪ್ರಸಾದದಿಂದಾಗಿ ನಿಮಗೆ 2 ಪುತ್ರರು ಜನಿಸ್ತಾರೆ, ಅವರನ್ನು ನನ್ನ ಮಕ್ಕಳು ಅಂತಾನೇ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ದೇವರ ಮಾತಿನಂತೆ ಅವರಿಗೆ 2 ಮಕ್ಕಳು ಹುಟ್ಟುತ್ತಾರೆ. ಅವರು ದ್ವಯಮಂತ್ರದ ಅವತಾರ ಅಂತಾನೆ ತಿಳಿದು ರಾಮಾನುಜರು ಅವರಿಗೆ ಕೂರತ್ತಾಳ್ವಾನವರ ಅಪೇಕ್ಷೆಯಂತೆ ನಾಮಕರಣ ನಡೆಸ್ತಾರೆ. ಅವರಿಗೆ ಪರಾಶರ ಭಟ್ಟ ಹಾಗೂ ವ್ಯಾಸ ಭಟ್ಟ ಅಂತ ಹೆಸರಿಡ್ತಾರೆ. ರಾಮಾನುಜರು ತಿರುಕ್ಕೋಟಿಯೂರ್ ನಂಬಿಗಳಿಂದ ಚರ್ಮಶ್ಲೋಕದ ಉಪದೇಶ ಪಡೆದ ಮೇಲೆ ಕೂರತ್ತಾಳ್ವಾನ್ ಅವರಿಗೆ ಉಪದೇಶ ಮಾಡೋದಕ್ಕೆ ಅಪ್ಪಣೆ ಕೇಳ್ತಾರೆ. ಆಗ ತಿರುಕ್ಕೋಟಿಯೂರ್ ನಂಬಿಗಳು 1 ವರ್ಷಗಳ ಕಾಲ ಗುರು ಸೇವೆ ಮಾಡಿದ ಪೂರ್ಣ ಲಕ್ಷಣವುಳ್ಳ ಶಿಷ್ಯನಿಗೆ ನೀವು ಖಂಡಿತ ಉಪದೇಶ ಮಾಡಬಹುದು ಅಂತ ಹೇಳ್ತಾರೆ. ರಾಮಾನುಜರು ಇದನ್ನು ಕೂರತ್ತಾಳ್ವಾನ್ ಅವರಿಗೆ ಹೇಳ್ತಾರೆ. ಕೂರತ್ತಾಳ್ವಾನ್ ಅವರು 1 ವರ್ಷ ಜೀವಂತವಾಗಿರೋ ಖಾತ್ರಿ ಇಲ್ಲದೆ ಇರೋದ್ರಿಂದ ಗುರುಗಳ ಮನೆ ಬಾಗಿಲಿನಲ್ಲಿ 1 ತಿಂಗಳ ಕಾಲ ನಿದ್ರಾ ಆಹಾರವಿಲ್ಲದೆ ಕುಳಿತಿರೋದು 1 ವರ್ಷ ಗುರು ಶುಶ್ರೂಷೆ ಮಾಡಿದ್ದಕ್ಕೆ ಸಮ ಅಂತ ಅರಿತು ರಾಮಾನುಜರ ಮನೆ ಮುಂದೆ ಮಾಸೋಪವಾಸ ಆರಂಭಿಸ್ತಾರೆ. ಇದರಿಂದ ಸಂತೃಪ್ತಿ ಹೊಂದಿದ ರಾಮಾನುಜರು ಅವರಿಗೆ ಚರ್ಮಶ್ಲೋಕ ಉಪದೇಶ ಮಾಡ್ತಾರೆ. ರಾಮಾನುಜರ ನಂತರ ಅವರ ಪೀಠಕ್ಕೆ ಕೂರತ್ತಾಳ್ವಾನ್ ಅವರ ಮಗ ಪರಾಶರ ಭಟ್ಟರನ್ನು ಪೀಠಾಧಿಪತಿಯಾಗಿ ನೇಮಿಸ್ತಾರೆ. ರಾಮಾನುಜರ ವೈಭವದಲ್ಲಿ ತಿಳಿದುಕೊಂಡ ಹಾಗೆ ರಾಮಾನುಜರಿಗಿಂತ ಮುಂಚೆಯೇ ಕೂರತ್ತಾಳ್ವಾನವರು ಪರಮಪದವನ್ನು ಸೇರಿಬಿಡ್ತಾರೆ. ಶ್ರೀಮತೆ ರಾಮಾನುಜಾಯ ನಮಃ.